ಕೇಂದ್ರ ಸರ್ಕಾರದ ನೂತನ ಆರ್ಥಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಬಗ್ಗೆ ಕಾರ್ಯಕರ್ತರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿಜಯನಗರದಲ್ಲಿ ವಿಕಸಿತ ಭಾರತ ಜಿ ಯೋಜನೆ ಕುರಿತ ಜಿಲ್ಲಾ ಮಟ್ಟದ ಸಮಾವೇಶ ಆಯೋಜಿಸಲಾಗಿತ್ತು. ಈ ವೇಳೆ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ನಡಹಳ್ಳಿ, ಮಾಜಿ ಸಂಸದ ವೈ ದೇವೇಂದ್ರಪ್ಪ, ಮಾಜಿ ಶಾಸಕ ಕರುಣಾಕರ ರೆಡ್ಡಿ, ವಿಜಯನಗರ ಜಿಲ್ಲಾಧ್ಯಕ್ಷ ಸಂಜೀವ್ ರೆಡ್ಡಿ, ರೈತ ಮೋರ್ಚಾ, ಮಹಿಳಾ ಮೋರ್ಚಾ ಹಾಗೂ ವಿವಿಧ ಮಂಡಲಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಬಳಿಕ ಎಎಸ್ ನಡಹಳ್ಳಿ ನರೇಗಾ ಯೋಜನೆಯಲ್ಲಿದ್ದ ಲೋಪದೋಷಗಳನ್ನು ಸರಿಪಡಿಸಿ ತಂದಿರುವ ಸುಧಾರಿತ ರೂಪವೇ ವಿಬಿಜಿ. ಈ ಹಿಂದೆ ಇದ್ದ ನಕಲಿ ಉದ್ಯೋಗ ಚೀಟಿ ಮತ್ತು ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಹೊಸ ಯೋಜನೆ ಸಹಕಾರಿಯಾಗಲಿದೆ ಎಂದರು. ಎಲ್ಲರಿಗೂ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ವೈ ದೇವೇಂದ್ರಪ್ಪ, ರಾಜ್ಯ ಸರ್ಕಾರ ಶೇಕಡಾ 40ರಷ್ಟು ಪಾಲು ನೀಡಲು ಹಿಂಜರಿಯುತ್ತಿರುವುದರಿಂದಲೇ ಈ ಯೋಜನೆಯನ್ನು ವಿರೋಧಿಸುತ್ತಿದೆ ಎಂದು ಟೀಕಿಸಿದರು. ಸ್ವಲ್ಪ ತಲೆ ಬಗೆಯಲ್ಲ. ಈಗ ಅವರು ಯಾಕೆ ಮಾಡ್ತಾರೆ ಅಂತಂದ್ರೆ ನಮ್ಮ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ 60% ಕೇಂದ್ರ ಸರ್ಕಾರ ಕೊಡ್ತೈತೆ ಈಗ ಉದ್ಯೋಗ ಖಾತ್ರಿಗೆ. ಈ ಹಿಂದೆ 100% ಕೊಟ್ಟಿತ್ತು. ಕರುಣಾಕರ ರೆಡ್ಡಿ, ನರೇಗಾ ಯೋಜನೆಯಲ್ಲಿ 100ಕ್ಕೆ 100ರಷ್ಟು ಕೇಂದ್ರ ಸರ್ಕಾರವೇ ಹಣ ಪಾವತಿ ಮಾಡುತ್ತಿತ್ತು. ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ ವಹಿಸುವ ನಿಟ್ಟಿನಲ್ಲಿ ವಿಬಿಜಿ ಯೋಜನೆ ಜಾರಿಗೆ ತರಲಾಗಿದೆ ಎಂದು ತಿಳಿಸಿದರು. ಇವರು ಜವಾಬ್ದಾರಿ ಅಷ್ಟರ ಬಗ್ಗೆ ಒಂದು ಮಾನಿಟರಿಂಗ್ ಇರಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ನೀವು 40% ಅದನ್ನ ಪಾಲ್ದಾರಿಕೆ ಆಗಿ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಹೇಳಿದರೆ ಬೇರೆ ಯಾವುದೇ ಬದಲಾವಣೆ ಇಲ್ಲ. ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಚನ್ನಬಸವನಗೌಡ ಪಾಟೀಲ್, ಕಾರ್ಯಕರ್ತರು ಜನರಿಗೆ ಯಾವ ರೀತಿ ತಿಳುವಳಿಕೆ ನೀಡಬೇಕು ಎಂಬ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಪ್ರತಿ ಮನೆ ಈ ವಿಚಾರಗಳನ್ನು ಮುಗಿಸುವುದರ ಮುಖಾಂತರ ಏನು ಆ ಸ್ಕೀಮಲ್ಲಿ ಕೆಲಸ ಮಾಡ್ತಾ ಇದ್ರು, ಕೂಲಿ ಕಾರ್ಮಿಕರಿದ್ರು, ಅವರೆಲ್ಲರಿಗೂ ಒಂದು ಒಳ್ಳೆಯ ಅವೇರ್ನೆಸ್ ಅನ್ನು ಮಾಡೋದ್ರ ಮುಖಾಂತರ